ಇದು ಯಾವ ಹಣ್ಣಿನ ವೆರೈಟಿ ಸರ್ ಇದು? ಇದು ಮಠವ ಅಂತೇಳಿ ಒಂದು ವೆರೈಟಿ ಹಣ್ಣು. ಇದು ಇಂಡೋನೇಷ್ಯಾ ಮೂಲದ ಹಣ್ಣು ಅಂತ ಹೇಳ್ತಾರೆ. ಈ ಹಣ್ಣು ಇತ್ತೀಚೆಗೆ ಭಾಳ ಫೇಮಸ್ ಆಗಿದೆ. ಆದರೆ ಬೆಳೆಯೋರಿಗೆ ಒಂಚೂರು ಕನ್ಫ್ಯೂಸ್ ಆಗಿದ್ದಾರೆ. ವೆರೈಟಿ ಯಾವ್ದು ಬೆಳಿಬೇಕು ಏನು ಅಂತ ಗೊತ್ತಾಗಲ್ಲ ಅಂತ, ಅದಕ್ಕಾಗಿ ಇದೊಂದು ವಿಡಿಯೋ ಮಾಡುವಂತ ಮಾಡಿರುವಂಥದ್ದು. ಇದು ವೆರೈಟಿ ಪರ್ಪಲ್ ವೆರೈಟಿ ಮಠವ. ಇದು ಸೈಜಲ್ಲಿ ಆ್ಯಕ್ಚುಲಿ ಇದರಲ್ಲಿ 3 ಸೈಜ್ ಇದೆ. 3ರಲ್ಲಿ ಇನ್ನೊಂದು ಅತಿ ಚಿಕ್ಕ ವೆರೈಟಿ, ಆ ಚಿಕ್ಕ ವೆರೈಟಿ ಹಾಕಿಲ್ಲ, ಅದು ಇದಕ್ಕಿಂತ ಇದ್ರ ಅರ್ಧದಷ್ಟು ಬರುತ್ತೆ, ಸೀಡ್ ದೊಡ್ಡ ಅಂತೇಳಿ. ಇದ್ರ ಒಳಗಡೆ ಪಲ್ಪ್ ಹೀಗಿರುತ್ತೆ. ಆ್ಯಕ್ಚುಲಿ ತುಂಬ ಜನ ನೋಡಿಲ್ಲ, ಅದೇ ಎಲ್ಲರೂ ಮಠವ ಹೇಗಿರುತ್ತೆ ಅಂತ ಕೇಳಿರೋದಕ್ಕೆ ಇದ್ರದ್ದು ಮಾಡಿರೋದು. ಇದು ಪರ್ಪಲಿಂದು ಮಠವಾದ ಪಲ್ಪು ಹೀಗಿರ್ತದೆ. ಒಳಗಡೆ ಓಪನ್ ಮಾಡಿದರೆ ಸ್ಕಿನ್ ಹಾರ್ಡ್ ಇರೋದ್ರಿಂದ ಯಾವುದೇ ಕಾಡು ಪ್ರಾಣಿಗಳ ಕಾಟ ಇದು ಕಡಿಮೆ. ಮತ್ತು ಇದು ತುಂಬ ಬರ್ತದೆ, ಗೊಂಚಲಾಗಿ ಬರ್ತದೆ. ಒಂದು ಮರದಲ್ಲಿ 300ರಿಂದ 500 kg ವರೆಗೆ ಬರುವಂಥ ವೆರೈಟಿ. ಕಮರ್ಷಿಯಲ್ ಮಾಡ್ಲಿಕ್ಕೆ ಭಾಳ ಒಳ್ಳೆಯದು. ಇದು ಕಮರ್ಷಿಯಲ್ ಮಾಡೋದಿದ್ರೆ ಸೀಡ್ಲಿಂಗ್ಸ್. ಹೌದು. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಇದಕ್ಕೆ ಯಾವುದೇ ವಿಶೇಷ ಪ್ಯಾಕಿಂಗ್ ಬೇಡ. ಯಾವುದಾದ್ರು ಒಂದು ಕ್ರೇಟಲ್ಲಿ ಕುಯ್ದು ಹಾಕೊಂಡು ಹೋದ್ರೂ ಸರಿ, ಇದು ಡ್ಯಾಮೇಜ್ ಆಗುವ ಪ್ರಶ್ನೆಯೇ ಇಲ್ಲ ಇದು. ಹಾಗಾಗಿ ಇದು ತುಂಬ ಒಳ್ಳೆಯದು. ಇದು ಪರ್ಪಲ್ ವೆರೈಟಿ ಮಠವ. ಇದು ಗ್ರಾಫ್ಟೆಡ್ ಅಲ್ಲ, ಬರೀ ಸೀಡ್ಲಿಂಗ್. ಗ್ರಾಫ್ಟ್ ಇನ್ನ ಅವಶ್ಯಕತೆ ಇಲ್ಲ. ಇದು ಗ್ರಾಫ್ಟ್ ಬರ್ತಾ ಇಲ್ಲ, ಲೇಯರ್ ಮಾತ್ರ ಸ್ವಲ್ಪ ಪ್ರಮಾಣ. ಆದ್ರೆ ಇದು 3 ವರ್ಷಕ್ಕೆ ಬರೋದ್ರಿಂದ ಈ ಗಿಡಕ್ಕೆ ಯಾವುದೇ ಗ್ರಾಫ್ಟ್ ಅಥವಾ ಲೇಯರ್ದು ಅವಶ್ಯಕತೆನೇ ಇಲ್ಲ. ಇದು ಸೀಡ್ಲಿಂಗ್ಗೆ ಸಾಕು. ನೆಟ್ಟಲ್ಲಿಂದ 2ರಿಂದ 3 ವರ್ಷಕ್ಕೆ ಗ್ಯಾರಂಟಿ ಬರುತ್ತೆ. ವರ್ಷಕ್ಕೊಂದು 2ರಿಂದ 3 ಫಸಲು ಗ್ಯಾರಂಟಿ ಬರುತ್ತೆ. ಇದು 3 ಫಸಲು 6 ತಿಂಗಳು ಬೆಳೆ ಲೆಕ್ಕ. ಇದು 6ರಿಂದ 8 ತಿಂಗಳು ಇದ್ದೇ ಇರುತ್ತೆ ಈ ಮರದಲ್ಲಿ. ಟೇಸ್ಟ್ ಸ್ವೀಟ್ ಅಲ್ಲ? ಟೇಸ್ಟು ಇದ್ರದ್ದು ಆ್ಯಕ್ಚುಲಿ ಇದರಲ್ಲಿ ಹುಳಿಯ ಅಂಶ ಒಂದು ಅಂಶ ಕೂಡ ಇಲ್ಲ. ಒಂದು ಎರಡನೇದಾಗಿ ಇದು ತಿಂದವ್ರಿಗೆ ಪದೇ ತಿನ್ನುವಂಥ ಅನ್ನುವಷ್ಟು ಫ್ಲೇವರು ಮತ್ತು ಟೇಸ್ಟ್ ಎರಡರಲ್ಲೂ ಇದು ಭಾಳ ಚೆನ್ನಾಗಿದೆ. ಮತ್ತು 2ನೇ ವೆರೈಟಿ ಇದು ಜಂಬೋ ಯೆಲ್ಲೋ ಮಠವ. ಮತ್ತು ಯೆಲ್ಲೋ ಜಂಬೋ ಅಂತಲೂ ಹೇಳ್ತಾರೆ. ಇದು ಹಣ್ಣು ತುಂಬ ದೊಡ್ಡದಿದೆ. ಪರ್ಪಲ್ ಮಠವ ಕಂಪೇರ್ ಮಾಡಿದರೆ ಇದು 1.5 ಪಟ್ಟು. ನಾರ್ಮಲ್ ಮಠವಕ್ಕೆ ಕಂಪೇರ್ ಮಾಡಿದ್ರೆ ಇದು 2 ಪಟ್ಟು ದೊಡ್ಡ ಹಣ್ಣಿದು. ಇದು ಅಷ್ಟೇ, ಇದು ಎಂಡಿಂಗಿಗೆ ಬಂದಿರೋದ್ರಿಂದ ಒಂದು ಚಿಕ್ಕ ಬಂಚ್ ಮಾತ್ರ ಸಿಕ್ಕಿರೋದ್ರಿಂದ ಇಷ್ಟೇ ನೋಡ್ಲಿಕ್ಕೆ ಸಿಗುವಂಥದ್ದು. ಇದು ಅಷ್ಟೇ, ಒಂದೊಂದು ಬಂಚ್ 6 kg ಏನು ಕಡಿಮೆ ಇಲ್ಲದೆ ಬರುವಂಥ ವೆರೈಟಿ ಇದು. ಇದರದ್ದು ಪಲ್ಪ್ ನೋಡಿ ಇಷ್ಟು ದೊಡ್ಡ ಬರ್ತದೆ. ಇದ್ರ ಪಲ್ಪು ದಪ್ಪ ಇದೆ. ಇದರದ್ದು ಸಿಪ್ಪೆ ಕೂಡ ದಪ್ಪ ಇದೆ. ಹಾಂ, ಸಿಪ್ಪೆನೂ ದಪ್ಪ, ಪಲ್ಪು ದಪ್ಪ. ಇದು ಗಟ್ಟಿ, ಕಾಡು ಪ್ರಾಣಿಗಳಿಗೆ ಇದಾಗಲ್ಲ. ಮತ್ತು ನಾರ್ಮಲ್ ವೆರೈಟಿಗೂ ಈಗ ಪರ್ಪಲ್ ವೆರೈಟಿ ಇದಕ್ಕೂ ಇಷ್ಟು 1.5 ಪಟ್ಟು ಡಿಫ್ರೆನ್ಸ್ ಬರುವಂಥದ್ದು ಇದು. ಇದು ಕೂಡ ಸ್ವೀಟು, ಮತ್ತು ಇದು ತುಂಬ ಸ್ವೀಟು. ಸ್ವಲ್ಪ ಲೈಟಾಗಿ ಇದ್ರ ಫ್ಲೇವರ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರ್ತವೆ.